Hello friends, so today we can discuss about the work and energy, which is a part of unit number 4, that is force, energy and work as per Biophysics syllabus for BSc nursing. So first, let us discuss about what is work. ನಾವು ಇಲ್ಲಿ ವರ್ಕ್ ಅಂದ್ರೆ ಕನ್ನಡದಾಗ ಏನಂತ ಕರಿತೀವಿ, ಕೆಲಸ. ರೈಟ್. ಸೊ ಇದಕ್ಕೆ ನಾವು ಫಿಸಿಕ್ಸ್ ಅಲ್ಲಿ ಕೊಡುವಂತ ಮೀನಿಂಗ್ ಬೇರೆ, ಅಥವಾ ನಾವು ಇಲ್ಲಿ ಜನರಲ್ ಡಿಸ್ಕಷನ್ ಮಾಡಬೇಕಾದ್ರೆ ಕೆಲಸಕ್ಕೆ ಕೊಡುವಂತ ಅರ್ಥನೇ ಬೇರೆ. ರೈಟ್. ಸೊ ನಾವು ಫಿಸಿಕ್ಸ್ ಅಲ್ಲಿ ಏನ್ ಡೆಫಿನಿಷನ್ ಕೊಡ್ತೀವಿ? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಈ ಆಬ್ಜೆಕ್ಟ್ ಏನಾಗ್ತದ, ಒಂದು ಡಿಸ್ಟೆನ್ಸ್, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಏನಿಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ತದೆ. ಅದಕ್ಕೆ ಸ್ಥಾನ ಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರಿತೀವಿ. ರೈಟ್. ಸೊ ಈ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಏನ್ ಡಿಸ್ಪ್ಲೇಸ್ಮೆಂಟ್ ಆಗ್ತದ ಅದಕ್ಕೆ ನಾವು ವರ್ಕ್ ಅಂತ ಕರಿತೀವಿ. ಸೊ ನಾವ್ ಏನ್ ಇಲ್ಲಿ ಡಿಸೈಡ್ ಮಾಡಬಹುದಪ್ಪ ಅಂತಂದ್ರೆ, ಏನ್ ಡೆಫಿನಿಷನ್ ಕೊಡ್ಬೋದಪ್ಪ ಅಂತಂದ್ರೆ, the work is said to be done. Work is said to be done means ನಾವು ಯಾವಾಗ ಕೆಲಸ ಆಯ್ತು ಅಂತ ಹೇಳ್ತೀವಪ್ಪ ಅಂದ್ರೆ, when point of application moves in the direction of force or against the direction of force. ಅಂದ್ರೆ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತಂದ್ರೆ ಏನ್ರಿ, ಆಬ್ಜೆಕ್ಟ್ ಯಾವ್ದ್ರ ಮೇಲೆ ನಾವು ಬಲ ಪ್ರಯೋಗ ಮಾಡ್ತೀವಲ್ಲ ಅದಕ್ಕೆ ನಾವು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತ ಕರಿತೀವಿ. ಈ ಆಬ್ಜೆಕ್ಟ್ ಮೂವ್ಮೆಂಟ್ ಆದ್ರೆ, ರೈಟ್, ಸೊ ಅದು ಬಲ ಪ್ರಯೋಗದ ದಿಕ್ಕಿನಲ್ಲೇ ಆಗಿರ್ಬೋದು ಅಥವಾ ಬಲ ಪ್ರಯೋಗದ ವಿರುದ್ಧ ದಿಕ್ಕಿನಲ್ಲೇ ಆಗಿರ್ಬೋದು, ಇನ್ ಅಪೋಸಿಟ್ ಟು ದ ಫೋರ್ಸ್ ಆಗಿರ್ಬೋದು. ಬಟ್ ಇಫ್ ದೇರ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಅಲ್ಲಿ ಸ್ಥಾನ ಪಲ್ಲಟ ಆದ್ರೆ ಮಾತ್ರ ನಾವೇನಂತ ಕರಿತೀವಿ ಅಂದ್ರೆ, ದ ವರ್ಕ್ ಈಸ್ ಸೇಡ್ ಟು ಬಿ ಡನ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೋ ವರ್ಕ್ ಈಸ್ ಸೇಡ್ ಟು ಬಿ ಡನ್ ಇಫ್ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಡಸ್ ನಾಟ್ ಮೂವ್. ಯಾವಾಗ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಾವು ಈಗ ಈ ಹಿಂದೆನೂ ಕೂಡ ಒಂದು ಸ್ಟಡಿ ಮಾಡಿದ್ವಿ. ಈ ತರ ಒಂದು ಟೇಬಲ್ ಅದ, ಓಕೆ, ಟೇಬಲ್ ಮೇಲೆ ಬುಕ್ ಅದ, ಓಕೆ, ರೈಟ್. ಸೊ ನಾವು ಇದ್ರ ಮೇಲೆ ಬಲ ಪ್ರಯೋಗ ಆಗ್ತಾ ಇದೆಯಾ? ವೆದರ್ ದೇರ್ ಇಸ್ ಅ ಫೋರ್ಸ್, ಎಸ್ ಆಫ್ ಕೋರ್ಸ್ ದೇರ್ ಇಸ್ ಅ ಫೋರ್ಸ್ ಡ್ಯೂ ಟು ಸೆಲ್ಫ್ ವೇಟ್, mg, ಇಟ್ ಇಸ್ ಅ ವೇಟ್, ರೈಟ್. ಇಲ್ಲಿ ಫೋರ್ಸ್ ಇದ್ರೂ ಕೂಡ ಇಲ್ಲಿ ನಾವು ವರ್ಕ್ ಆಗ್ತಾ ಇದೆ ಅಂತ ಹೇಳೋದಿಲ್ಲ. ಫೋರ್ಸ್ ಅಪ್ಲೈ ಆಗ್ತಾ ಇದೆ ಆದ್ರೂ ನಾವಿಲ್ಲಿ ಕೆಲಸ ಆಗ್ತದ ಅಂತ ಹೇಳೋದಿಲ್ಲ. ಯಾಕೆ? ದರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್. ಈ ಬುಕ್ ಎಲ್ಲಿ ತನ್ನ ಇದ್ದ ಜಾಗದಲ್ಲೇ ಅದ. ಹೆನ್ಸ್ ದೇರ್ ಇಸ್ ನೋ ವರ್ಕ್ ಹಿಯರ್. ರೈಟ್? ಕ್ಲಿಯರ್? ಸೊ ವರ್ಕ್ ಡನ್ ವಿಲ್ ಬಿ ಗಿವನ್ ಬೈ ದ ಇಕ್ವೇಶನ್ ದ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ಇಂಟು distance. Distance means through what distance it is displaced. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಏನು ಡಿಸ್ಪ್ಲೇಸ್ಮೆಂಟ್ ಆಗ್ತದಲ್ಲ ಅದರ ನಡಬರಕ್ಕಿಲ್ಲ ದೂರ, ಎಷ್ಟು ದೂರಕ್ಕೆ ಅದು ಡಿಸ್ಪ್ಲೇಸ್ಮೆಂಟ್ ಆಯ್ತು. ಫೋರ್ಸ್ ಇಂಟು ಡಿಸ್ಟೆನ್ಸ್. ದ ವರ್ಕ್ ಈಸ್ ಗಿವನ್. ಸೊ ಯೂನಿಟ್ ಏನು? ದ ಯೂನಿಟ್ ಆಫ್ ವರ್ಕ್ ಈಸ್ ಜೂಲ್. ರೈಟ್? ಇಟ್ ಈಸ್ ಜೂಲ್. ದ ಫೋರ್ಸ್ ಯೂನಿಟ್ ಏನು? ನ್ಯೂಟನ್. Right? Distance ಏನು? meter in standard units. So Newton meter is nothing but joules. Right? So 1 joule is nothing but if 1 Newton of force is acting and 1 meter of displacement is happening. Right? So 1 Newton force ನಾವು ಅಪ್ಲೈ ಮಾಡಿದಾಗ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 1 ಮೀಟರ್ ಇದ್ರೆ ಅಲ್ಲಿ ವರ್ಕ್ ಎಷ್ಟಾಯ್ತಪ್ಪ ಅಂತ ಹೇಳ್ತೀವಿ ಅಂದ್ರೆ 1 joule of work ಆಯ್ತಪ್ಪ ಅಂತ ಹೇಳ್ತೀವಿ ನಾವು. ರೈಟ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ಟೇಬಲ್ ಮೇಲೆ ಬುಕ್ ಇರ್ತದಲ್ಲ, ಸೊ ಈ ಬುಕ್ ಇಲ್ಲಿ ನಾರ್ಮಲ್ ಫೋರ್ಸಸ್ ಯಾವ್ದು ಅಪ್ಲೈ ಆಗ್ತಿತ್ತಪ್ಪ ಅಂದ್ರೆ, ಒಂದು ಸೆಲ್ಫ್ ವೇಟ್ ಬುಕ್ ಸೆಲ್ಫ್ ವೇಟ್, ಓಕೆ, ರೈಟ್. ಒಂದು ಬುಕ್ ಸೆಲ್ಫ್ ವೇಟ್ ಕೂಡ ಇಲ್ಲಿ ಆಕ್ಟ್ ಆಗ್ತದೆ. ರೈಟ್. ಸೆಕೆಂಡ್, ದ ರಿಯಾಕ್ಷನ್ ಫೋರ್ಸ್. Second one is the reaction force. The normal force on the table, book's weight, and next when the force is acting, this is moving in this direction of force here. Right? So then we say the work is done here. Right? So here we are making a displacement, that is by S. Right? So or we can denote the distance by D.
or displacement by d. So always there will be the force of friction here in between the book and table, right? Force of friction is acting in between book and table while it is moving. So what type of friction it is? It is kinetic friction. ಅದಕ್ಕೆ ನಾವು kinetic friction ಅಂತ ಕರೀತೀವಿ, ಯಾಕಂದ್ರೆ ಇಲ್ಲಿ ಟೇಬಲ್ ಮೇಲೆ ಬುಕ್ ಮೂವ್ ಆಗ್ತಾ ಇದೆ. Clear? So next, what are the units of work? Already we discussed, right? So there will be 3 units in different unit system. Already you have studied, I think, the different units of different system of units. Okay. So one unit, if the force is taken in Newton and distance, that is in meter, that is the SI system, the work is measured in joules. Okay. If the force is taken in dyne and displacement is in centimeter, then units of force will be erg. Okay. So 1 joule, if we make a conversion, 1 joule will be 10 raised to 7 erg. Right. So if the force is given, if work done is given in the erg, then we can calculate in terms of joules, or if work done is given in terms of joules, then we can convert into erg. Right. So then we move to energy. What is energy? Right. So we normally say energy is needed to do some work. Right. So without energy we cannot do work. Right. So ಕನ್ನಡದಲ್ಲಿ ನಾವೇನಂತ ಅಂತೀವಿ, ಶಕ್ತಿ ಅಂತ ಕರಿತೀವಿ. Right. So ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಶಕ್ತಿ ಬೇಕೇ ಬೇಕು. Right. So how this energy can be defined? ಈ ಶಕ್ತಿನ ಯಾವ ತರ ನಾವು ಡಿಫೈನ್ ಮಾಡ್ತೀವಪ್ಪ ಅಂದ್ರೆ, energy can be termed as a capacity of doing work. ಅಂದ್ರೆ ನನ್ನ ಹತ್ರ ಎಷ್ಟು ಶಕ್ತಿ ಅದಲ್ಲ ಅಷ್ಟು ನಾನು ವರ್ಕ್ ಮಾಡಬಹುದು. ಕ್ಲಿಯರ್? ಜಾಸ್ತಿ ಶಕ್ತಿ ಇದ್ರೆ ಜಾಸ್ತಿ ಕೆಲಸ ಮಾಡಬಹುದು, ಕಡಿಮೆ ಶಕ್ತಿ ಇದ್ರೆ ಕಡಿಮೆ ಕೆಲಸ ಮಾಡೋದು. ಮೀನ್ಸ್ ಇಟ್ ಈಸ್ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಇಸ್ ನಥಿಂಗ್ ಬಟ್ ಎನರ್ಜಿ. Clear? So then how it is measured? Right. So unit of energy is also joule. The same, the work unit ಮತ್ತೆ energy unit ಎರಡು same. That is nothing but joules. Right. So in nursing ನಾವಿಲ್ಲಿ ಎನರ್ಜಿನ ಯಾವ ತರ ಮೆಜರ್ಮೆಂಟ್ ಮಾಡ್ತೀವಿ? Because we humans get energy from food, right? So how to measure the energy content in the food we are taking? ನಾವು ಯಾವ ಒಂದು ಆಹಾರವನ್ನು ಸೇವಿಸ್ತೀವಿ ಅದರಲ್ಲಿ ಎಷ್ಟು ಎನರ್ಜಿ ಬರ್ತದಂತ ನಾವು ಯಾವ ತರ ಮೆಜರ್ಮೆಂಟ್ ಮಾಡ್ತೀವಿ? Right. So that is in terms of kilocalories. In terms of kilocalories is used to measure the food energy, and kilocalories per minute is used for the rate of heat production. Heat production ಇಲ್ಲಿ ಯಾಕೆ ಬಂತು ಅಂತ ಕೇಳಬಹುದು. ಸೊ ನಾವು ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಸಾಕಷ್ಟು ಕೆಲಸ ಮಾಡಿದೀವಪ್ಪ ಅಂತ ತಿಳ್ಕೊಡ್ರಿ, ಅವಾಗ ಅಬ್ಸರ್ವ್ ಮಾಡಿದ್ರೆ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತದೆ. ರೈಟ್. ಸೊ ನಮಗೆ ಫುಡ್ ಏನೋ ನಾವು ತೆಗೆದುಕೊಂಡಾಗ ನಮಗೆ ಎನರ್ಜಿ ಯಾವ ತರ ಸಪ್ಲೈ ಆಗ್ತದೆ? ಥ್ರೂ ಮೆಟಬಾಲಿಸಮ್. ರೈಟ್. ರೈಟ್. ಸೊ ಈ ಮೆಟಬಾಲಿಸಮ್ ಕ್ರಿಯೆಯಲ್ಲಿ ಹೀಟ್ ಕೂಡ ಜನರೇಟ್ ಆಗ್ತದೆ. ರೈಟ್. ಸೊ ಅವಾಗ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ನಾವು ಜಾಸ್ತಿ ಕೆಲಸ ಮಾಡಿದಾಗ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಈ ಟೆಂಪರೇಚರ್ ಹೆಂಗ್ ಮೇಂಟೈನ್ ಆಗ್ತದೆ? ದಟ್ ಇಸ್ ಥ್ರೂ ಸ್ವೆಟಿಂಗ್. ರೈಟ್. ಸೊ ಅದು ನಾವು ಡಿಫ್ರೆಂಟ್ ಯೂನಿಟ್ ಅಲ್ಲಿ ಸ್ಟಡಿ ಮಾಡೋಣ ಡೀಪ್ ಆಗಿ. ರೈಟ್. ಸೊ ಈ ಒಂದು ಹೀಟ್ ಪ್ರೊಡಕ್ಷನ್ ಎಷ್ಟು ಆಗ್ತದಲ್ಲ ಅದ್ರ ಮೇಲೆ ನಾವು ಎಷ್ಟು ಎನರ್ಜಿನ ಸ್ಪೆಂಡ್ ಮಾಡಿವಿ ಅಂತ ನಾವು ಮೆಜರ್ಮೆಂಟ್ ಮಾಡಬಹುದು. Clear? So through food we can measure the input energy, and through the rate of heat production, or we can measure a kilocalories per minute. ನಾವಿಲ್ಲಿ ಔಟ್ಪುಟ್ ಎನರ್ಜಿನ ಮೆಜರ್ ಮಾಡಬಹುದು. Clear? So calorie ಅಂದ್ರೆ ಏನು? What is the definition of calorie then? The energy, that is the amount of heat required in raising temperature of 1 gram of water by 1 degree Celsius. 1 ಗ್ರಾಮ್ ವಾಟರ್ನ ನಾವು ತೆಗೆದುಕೊಂಡು ಅದರದ ಟೆಂಪರೇಚರ್ನ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ವಾಟರ್ದು ಒಂದು 9 ಡಿಗ್ರಿ ಸೆಲ್ಸಿಯಸ್ ವಾಟರ್ ಇದೆ ಅಂತ ತಿಳ್ಕೊಳ್ರಿ, ಅದಕ್ಕೆ 10 ಡಿಗ್ರಿ ಸೆಲ್ಸಿಯಸ್ ಮಾಡ್ಬೇಕಂದ್ರೆ ಅಂದ್ರೆ ಪ್ಲಸ್ 1 ಡಿಗ್ರಿ ಸೆಲ್ಸಿಯಸ್ ನ ರೇಸ್ ಮಾಡ್ಬೇಕಂದ್ರೆ ಎಷ್ಟು ನನಗೆ ಹೀಟ್ ಎನರ್ಜಿ ಬೇಕಲ್ಲ ಅದಕ್ಕೆ ನಾವು ಕ್ಯಾಲೋರಿ ಅಂತ ಕರಿತೀವಿ. 1 ಕ್ಯಾಲೋರಿ ಅಂತ ನಾವು ಕರಿತೀವಿ. ಸಿಮಿಲರ್ಲಿ ಕಿಲೋಗ್ರಾಮ್ ಕ್ಯಾಲರಿ, kilocalories.
ಅಂದ್ರೆ ಏನಪ್ಪಾ ಅಂದ್ರೆ ಎನರ್ಜಿ ಆರ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಇನ್ ರೇಸಿಂಗ್ ಟೆಂಪರೇಚರ್ ಆಫ್ 1000 cc ಆಫ್ ವಾಟರ್, 1000 cubic centimeter, ರೈಟ್. 1000 cubic centimeter ಆಫ್ ವಾಟರ್ ನಾನು 1 degree Celsius ರೇಸ್ ಮಾಡಬೇಕಪ್ಪ ಅಂತಂದ್ರೆ ಎಷ್ಟು ನನಗೆ ಇನ್ಪುಟ್ ಎನರ್ಜಿ ಬೇಕಲ್ಲ ಅದಕ್ಕೆ ನಾವು 1 kcal ಅಂತ ಕರಿತೀವಿ. ಕ್ಲಿಯರ್? So next, types of energy. Types of energy or transformation of energy and conservation of energy. ನಾವು ಈ ಟೈಪ್ಸ್ ಆಫ್ ಎನರ್ಜಿನ ಡಿಪೆಂಡಿಂಗ್ ಅಪಾನ್ ಸೋರ್ಸ್ ನಾವು ಕ್ಲಾಸಿಫಿಕೇಶನ್ ಮಾಡೋದಾದ್ರೆ, ಸೋರ್ಸ್ ಅಂದ್ರೆ ಈ ಎನರ್ಜಿದ ಮೂಲ ಏನು, ಶಕ್ತಿದ ಮೂಲ ಅಂದ್ರೆ ನಮಗೆ ಬರುವಂತ ಶಕ್ತಿ ಮೂಲ ಏನು, ಆಹಾರ. ಹೌದಾ? ಸೊ ಆ ಥರ ಡಿಫ್ರೆಂಟ್ ನಾವು ಟೈಪ್ಸ್ ಆಫ್ ಎನರ್ಜಿನ ನೇಚರಲ್ಲಿ ನೋಡ್ತೀವಿ. ಹೌದಾ? ಸೊ ಅದನ್ನು ನಾವು ಡಿಪೆಂಡ್ ಅಪಾನ್ ಸೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ ಕ್ಲಾಸಿಫೈ ಮಾಡಿದಪ್ಪ ಅಂತಂದ್ರೆ, ಸೊ ಒನ್ ಈಸ್ ನ್ಯೂಕ್ಲಿಯರ್, ರೈಟ್. ಸೊ ನ್ಯೂಕ್ಲಿಯರ್ ಎನರ್ಜಿ, it is nothing but atomic energy, right? Energy binded in the protons and neutrons and electrons, that is nothing but the atomic energy, that is nuclear. Then chemical energy, right? So ಬ್ಯಾಟರಿಯಲ್ಲಿ ಏನಿರ್ತಪ್ಪ ಅಂದ್ರೆ ಕೆಮಿಕಲ್ ಎನರ್ಜಿನೇ ಇರ್ತದೆ. ಬ್ಯಾಟರಿ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಏನಾಗ್ತದೆ, ಆ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಸೊ ಕೆಮಿಕಲ್ ಎನರ್ಜಿ, ಹೀಟ್ ಎನರ್ಜಿ, ಸೌಂಡ್ ಎನರ್ಜಿ, ಲೈಟ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಮ್ಯಾಗ್ನೆಟಿಕ್ ಅಂಡ್ ಎಲೆಕ್ಟ್ರಿಕಲ್. ಈ ತರ ನಾವು ಡಿಫ್ರೆಂಟ್ ಸೋರ್ಸಸ್ ನಿಂದ ಬರುವಂತ ಎನರ್ಜಿನ ನಾವಿಲ್ಲಿ ಡಿಫ್ರೆಂಟ್ ಎನರ್ಜಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ನೆಕ್ಸ್ಟ್, ಈ ಟ್ರಾನ್ಸ್ಫಾರ್ಮೇಶನ್ ಅಂತ ಏನು? ನಾವು ರೆಗ್ಯುಲರ್ಲಿ ನಾವು ಯಾವುದೇ ಒಂದು ಅಪ್ಲಿಕೇಶನ್ ತಗೊಂಡಾಗ, ಫಾರ್ ಎಕ್ಸಾಂಪಲ್ ನಾವು ವೆಹಿಕಲ್ ರನ್ ಮಾಡ್ತೀವಿ, ಹೌದಾ? ಬೈಕ್ ಅಥವಾ ಕಾರ್ ಆಯ್ತು, ಇದಕ್ಕೆ ಎನರ್ಜಿ ಎಲ್ಲಿಂದ ಸಿಗ್ತದೆ? ಫ್ಯೂಯಲ್. ನಾವೇನ್ ಮಾಡ್ತೀವಿ? ಪೆಟ್ರೋಲ್ ಆರ್ ಡೀಸೆಲ್ ಹಾಕ್ತೀವಿ, ಹೌದಾ? ಪೆಟ್ರೋಲ್ ಆರ್ ಡೀಸೆಲ್. ಸೊ ಇದರಲ್ಲಿ ಯಾವ ಎನರ್ಜಿ ಇರ್ತದೆ? ಕೆಮಿಕಲ್ ಎನರ್ಜಿ, ರೈಟ್. ಸೊ ಕೆಮಿಕಲ್ ಎನರ್ಜಿ ಇರ್ತದೆ. ಸೊ ಯಾವಾಗ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ನ ಬರ್ನ್ ಮಾಡ್ತೀವಿ, ರೈಟ್. ಸೊ ಅದನ್ನು ಬರ್ನ್ ಮಾಡಿದಾಗ ಅಲ್ಲಿ ಹೀಟ್ ಎನರ್ಜಿ ಆಗ್ತದೆ. ಓಕೆ. ಸೊ ಈ ಹೀಟ್ ಎನರ್ಜಿನ ನಾವು ಏನ್ ಮಾಡ್ತೀವಿ? ಹಾಗೆ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಕ್ಲಿಯರ್? ಥ್ರೂ ಸಮ್ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್, ಮೆಕ್ಯಾನಿಕಲ್ ಅರೇಂಜ್ಮೆಂಟ್ಸ್. ಸೊ ಈ ಒಂದೇ ಒಂದು ಎಕ್ಸಾಂಪಲ್ ನಾವು ಎಷ್ಟು ಅಬ್ಸರ್ವೇಷನ್ ಮಾಡಬಹುದಪ್ಪ ಅಂದ್ರೆ, ಕೆಮಿಕಲ್ ಎನರ್ಜಿ ಹೀಟ್ ಎನರ್ಜಿ ಆಯ್ತು, ಹೀಟ್ ಎನರ್ಜಿ ಹೋಗಿ ಮೆಕ್ಯಾನಿಕಲ್ ಎನರ್ಜಿ ಆಯ್ತು. ಮತ್ತೆ ಈ ಮೆಕ್ಯಾನಿಕಲ್ ಎನರ್ಜಿನ ನಾವು ತಗೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಮಾಡಬಹುದು, ರೈಟ್. ಸೊ ಯಾವಾಗ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಯಾವ ತರ ಆಗ್ತದೆ? ಓಕೆ. ಸೊ ಈಗ ನಾವು ಏನು ಡಿಸಿಷನ್ ಮಾಡಬಹುದಪ್ಪ ಅಂತ, ಡಿಫೈನ್ ಮಾಡಬಹುದಪ್ಪ ಅಂದ್ರೆ, ಸೊ ಡಿಫ್ರೆಂಟ್ ಸೋರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಒಂದು ರೀತಿಯಂತ ಎನರ್ಜಿನ ಇನ್ನೊಂದು ರೀತಿ ಎನರ್ಜಿಯಾಗಿ ನಾವು ಕನ್ವರ್ಟ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡಬಹುದು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಎನರ್ಜಿ. ವಾಟ್ ಈಸ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಕನ್ಸರ್ವೇಷನ್ ಅಂದ್ರೆ ಏನು, ರೈಟ್. ಸೊ ಡೆಫಿನೇಷನ್ ಆಫ್ ಹೇಳ್ತದೆ, ದ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳ್ತದಪ್ಪ ಅಂತಂದ್ರೆ, ಏನ್ ಹೇಳ್ತಪ್ಪ? ಎನರ್ಜಿ can neither be created nor destroyed. It can be converted from one form to another, ಅಂದ್ರೆ ನಾವಿಲ್ಲಿ ಯಾವುದೇ ರೀತಿಯಂತ ಶಕ್ತಿನ ಇಲ್ಲಿ ಕ್ರಿಯೇಟ್ ಮಾಡೋಕ್ ಆಗೋದಿಲ್ಲ, ಅಥವಾ ಅದನ್ನ ಸಂಪೂರ್ಣ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇನ್ಸ್ಟೆಡ್ ನಾವು ಬದಲಾಗಿ ಏನ್ ಮಾಡಬಹುದಪ್ಪ ಅಂತಂದ್ರೆ, ಒನ್ ಫಾರ್ಮ್ ಆಫ್ ಎನರ್ಜಿನ ನಾವು ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಯಲ್ಲಿ ಟ್ರಾನ್ಸ್ಫರ್ ಮಾಡಬಹುದು ಅಷ್ಟೇ. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ದ ಟೈಪ್ಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕನ್ಸರ್ವೇಷನ್ ಎನರ್ಜಿ. Then, so kinetic energy and potential energy. These are the two major types of the energy depending upon the action of the forces or action of the energy, right? So ಏನು kinetic ಮತ್ತೆ potential energy ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಈ ಭೂಮಿ ಮೇಲ್ಪದರಿಂದ, ಸೊ ಸಪೋಸ್ ಟೇಕ್ ಇಟ್ ದಿಸ್ ಆಸ್ ದ earth surface.
ನಾನು ಏನ್ ಮಾಡ್ತೀನಿ, ಈ ಭೂಮಿ ಸರ್ಫೇಸ್ ಇಂದ ಮೇಲೆ ಒಂದು ವಸ್ತುನ ಎತ್ತೀನಿ, ಹೌದಾ? ಸೊ ದಿಸ್ ಈಸ್ ಹ್ಯಾವಿಂಗ್ ಮಾಸ್ ಎಂ. ಓಕೆ, ಸೊ ಎಷ್ಟು ಹೈಟ್ ಅದಕ್ಕೆ ನಾವು ಎತ್ತೀನಿಪ್ಪ ಅಂತಂದ್ರೆ ಇದನ್ನ ಹೆಚ್ ಹೈಟ್, ವಿತ್ ಹೈಟ್ ಹೆಚ್, ರೈಟ್? ಸೊ ಈ ವಸ್ತುನ ನಾನು ಹೆಚ್ಚು ಹೈಟ್ ಅಲ್ಲಿ ಎತ್ತಿದಾಗ ಅದರದ್ದು ಮಾಸ್ ಎಂ ಇದ್ದಾಗ ನಾ ಕೆಳಗಡೆ ಬಿಟ್ಟರೆ ಅದು ಒಂದು ಫೋರ್ಸ್ ನ ಅಪ್ಲೈ ಮಾಡ್ತದೆ ಕೆಳಗಡೆ. ಸಪೋಸ್ ನಾವೇನಾದ್ರೂ ಅಲ್ಲಿ ಒಂದು ಕೆಳಗಡೆ ಇದು ಬೀಳ್ಬೇಕಾದ್ರೆ ಕೆಳಗಡೆ ಕೈ ಹಿಡಿದ್ರೆ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತದೆ, ನಮ್ಮ ಮೇಲೆ ಒಂದು ಬಲ ಪ್ರಯೋಗ ಆಗ್ತದೆ, ಪೆಟ್ಟು ಬೀಳ್ತದೆ, ರೈಟ್? ಸೊ ಅವಾಗ ಇಲ್ಲಿ ಈ ಪೆಟ್ಟು ಬೀಳ್ತದಪ್ಪ ಅಂತಂದ್ರೆ ಇದನ್ನ ಎತ್ತಿ ಹಿಡಿದಾಗ ಇಲ್ಲೊಂದು ಏನಾದ್ರು ಒಂದು ಎನರ್ಜಿ ಇರ್ಬೋದಲ್ಲ, ಸಮ್ ಸಾರ್ಟ್ ಆಫ್ ಎನರ್ಜಿ. ಇದಕ್ಕೆ ಎನರ್ಜಿ ಇರೋದ್ರಿಂದನೇ ಎಲ್ಲ ಇಂಪ್ಯಾಕ್ಟ್ ಆಗೋದು, ರೈಟ್? ಸೊ ಈ ಎನರ್ಜಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಪೊಟೆನ್ಷಿಯಲ್ ಎನರ್ಜಿ, potential energy, or it is called stored energy. It is called stored energy. ಅಂದ್ರೆ ನಾವಿಲ್ಲಿ ವಸ್ತುನ ಮೇಲೆ ಕೆತ್ತಿದಾಗ ಅದು ಒಂದು ಎನರ್ಜಿ ಗೇನ್ ಮಾಡ್ಕೊಂತದ, ಅಂದ್ರೆ ಒಂದು ಶಕ್ತಿನ ಅದು ಪಡ್ಕೊಂತದ. ಆ ಶಕ್ತಿ ಕೆಲಸ ಮಾಡುವಂತ ಸಾಮರ್ಥ್ಯ ಹೊಂದಿದೆ, ಹೌದಾ? ಸೊ ಅದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಆರ್ ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ. ಸೊ ದಿಸ್ ಪೊಟೆನ್ಷಿಯಲ್ ಎನರ್ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಅ mgh, product of mass, gravity, constant of gravity, or h, height. Clear? So in kinetic energy ಅಂದ್ರೆ ಏನು? ಯಾವುದಾದ್ರೂ ಒಂದು ವಸ್ತು, right? So say it is body. This body is moving in velocity v, with velocity v, right? So this body is having mass m, mass m. So kinetic energy is calculated by half mv square, mass into velocity square, half of mass into velocity square. Clear? So kinetic energy ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ನೋಡಿ. ಇಲ್ಲಿಗೆ ಈಗ ಫಸ್ಟ್ ನಾವು ಸ್ಟಡಿ ಮಾಡಿದ್ವಿ ಇಂಪ್ಯಾಕ್ಟ್, ರೈಟ್? ಸೊ ಎಷ್ಟು ಕೈನೆಟಿಕ್ ಎನರ್ಜಿ ಜಾಸ್ತಿ ಇರ್ತದೆ ಅಷ್ಟು ಇಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇರ್ತದೆ, ಅಂದ್ರೆ ವೆಲಾಸಿಟಿ ಜಾಸ್ತಿ ಇರಲೇಬೇಕು. ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ ಅಂದಮೇಲೆ ವೆಲಾಸಿಟಿ ಜಾಸ್ತಿ ಇರಲೇಬೇಕು, ವೆಲಾಸಿಟಿ ಜಾಸ್ತಿ ಇದೆ ಇಂಪ್ಯಾಕ್ಟ್ ಜಾಸ್ತಿ ಇದ್ದೇ ಇರ್ತದೆ, ರೈಟ್? ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ನಮ್ಮ ಹ್ಯೂಮನ್ ಬಾಡಿಲಿ ಎಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು ಸ್ಲೈಡ್ ಅಲ್ಲಿ, right? So there is a expansion and contraction of these ventricles in the heart, right? So ಇಲ್ಲಿ ಸರ್ ಕೈನೆಟಿಕ್ ಮತ್ತೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಬರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಬ್ಲಡ್ ಫ್ಲೋ ಇನ್ ವೆಂಟ್ರಿಕಲ್ಸ್, ರೈಟ್? ವೆಂಟ್ರಿಕಲ್ಸ್ ಗೆ ಬ್ಲಡ್ ಫ್ಲೋ ಆದಾಗ ಏನ್ ಮಾಡ್ತದೆ, ಈ ವೆಂಟ್ರಿಕಲ್ಸ್ ಎಕ್ಸ್ಪಾಂಡ್ ಆಗ್ತದೆ, ಹೌದಾ? ರೈಟ್? ಇಲ್ಲಿ ಎಕ್ಸ್ಪಾಂಡ್ ಆಗ್ತದೆ, ರೈಟ್? ಸೊ ಇಷ್ಟಿದ್ರೆ ವೆಂಟ್ರಿಕಲ್ ಇಷ್ಟ ಆಗ್ತದೆ ಬ್ಲಡ್ ಫ್ಲೋ ಆದ್ಮೇಲೆ. ಈ ಎಕ್ಸ್ಪಾಂಡ್ ಆದಾಗ ಇದ್ರ ತುಂಬಾ ಬ್ಲಡ್ ತುಂಬಿಕೊಂಡದ ಮೀನ್ಸ್ ದೇರ್ ಇಸ್ ಅ ಸ್ಟೋರ್ಡ್ ಎನರ್ಜಿ. ಈ ಎನರ್ಜಿ ಇಲ್ಲಿ ಸ್ಟೋರ್ ಆಗ್ತದೆ, ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ, ರೈಟ್? ಸೊ ವೆನ್ ಇಟ್ ಈಸ್ ಕಾಂಪ್ರೆಸ್ಡ್, ರೈಟ್? ಎಕ್ಸ್ಪಾಂಡ್ ಆಗಿದ್ದು ಕಾಂಪ್ರೆಸ್ ಆದಾಗ ಈ ನೋಡಿ, ಇದು ಹಿಗ್ಗುವಿಕೆ ಮತ್ತೆ ಕುಗ್ಗುವಿಕೆ ಅಂತಲ್ಲ, ಅದು ಕುಗ್ಗಿದಾಗ ಏನಾಗ್ತದೆ, ಈ ಬ್ಲಡ್ ಹೊರಗಡೆ ಬರ್ತದೆ, ಹೌದಾ? ಇಲ್ಲಿ ಕುಗ್ಗಿದಾಗ ಬ್ಲಡ್ ಈ ತರ ಹೊರಗೆ ಹೋಗ್ತದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಕುಗ್ಗಿದ ಮೇಲೆ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗ್ತದೆ, ಈ ವೆಂಟ್ರಿಕಲ್ಸ್ ಹಿಗ್ಗಿದಾಗ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮ್ ಆಗ್ತದೆ, ರೈಟ್? ಸೊ ಲೈಕ್ ದಿಸ್ ವಿ ಅಬ್ಸರ್ವ್ ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಅವರ್ ಹ್ಯೂಮನ್ ಬಾಡಿ, ರೈಟ್? ಸೊ ದೆನ್ ವಿ ಮೂವ್ ಟು ಪವರ್, ರೈಟ್? ಸೊ ನಾರ್ಮಲಿ ನೀವು ನೋಡ್ತಿರ್ತೀರಿ, ಒಂದು ಕಾರ್ ಪರ್ಚೇಸ್ ಮಾಡ್ತೀವಿ ಅಥವಾ ಒಂದು ಬೈಕ್ ಪರ್ಚೇಸ್ ಮಾಡ್ತೀವಿ, ಪವರ್ ನೋಡ್ತೀವಿ, ರೈಟ್? ಸೊ ಎಷ್ಟು ಎಚ್ ಪಿ ಪವರ್ ಅದ, ಟ್ರ್ಯಾಕ್ಟರ್ ತಗೊಳ್ತೀವಿ ಎಷ್ಟು ಎಚ್ ಪಿ ಪವರ್ ಅದ, ರೈಟ್? ಹಾಗಾದ್ರೆ ಪವರ್ ಅಂದ್ರೆ ಏನು, ರೈಟ್? ಸೊ ಪವರ್ ಈಸ್ ನಥಿಂಗ್ ಬಟ್ ದ ಟೈಮ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ಎನರ್ಜಿ ಟ್ರಾನ್ಸ್ಫರ್. ಅಂದ್ರೆ ಒಂದು ನಿರ್ದಿಷ್ಟ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತದೆ, ಅಥವಾ ಒಂದು ನಿರ್ದಿಷ್ಟ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತೀವಿ, ಅಥವಾ ಎಷ್ಟು ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ, ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪವರ್, right? So is power is the ratio of work by time. Power is ratio of work by time. So unit of power is joules per second. So work is joule, time is second, joule per second, or we can term it is a watt.
joule per second is nothing but watt. So in some units or in some general units, we take it as a horsepower HP. So if you convert 1 HP will be 746 watt, correct? So ನಾವಿಲ್ಲಿ ವ್ಯಾಟ್ ಅಲ್ಲಿ ಕೊಟ್ಟಿದ್ರೆ ಎಚ್ ಪಿ ಕನ್ವರ್ಟ್ ಮಾಡಬಹುದು, ಎಚ್ ಪಿ ಅಲ್ಲಿ ಕೊಟ್ಟಿದ್ರೆ ವ್ಯಾಟ್ ನಲ್ಲಿ ಕನ್ವರ್ಟ್ ಮಾಡಬಹುದು. Okay, so thank you. This is all about the work, energy and power.